ನೋಡ್ರಿ ಇವತ್ತು ನಮ್ಮ ಬಿಗ್ ಬಾಸ್ನಲ್ಲಿ ನಮ್ಮ ಹನುಮಂತ್ ಕರ್ನಾಟಕ ಕನ್ನಡಿಗ ಉತ್ತರ ಕರ್ನಾಟಕ ಹುಡುಗ ಯಾವುದೋ ಒಂದು ಕುರಿ ಕಾಯತಾನಂತ ಹೇಳ್ತಿದ್ರು. ಬಂದ್ಲೇ ಅವ್ನಿಗೆ ಟ್ರೋಲ್ ಮಾಡ್ತೀರಿ. ನೋಡಿ ಕಿವಿ ಕಾಯವ ಇವ ಹೆಂಗೆ ಹಾಡಾಡ್ತಾನೆ ಏನಂತ ಅವ್ನು ವಿಡಿಯೋ ನೋಡಿ ಕಮೆಂಟ್ ಮಾಡಿ ಅವನಿಗೆ ಮಜಾ ಕುಡಿಸ್ತೀರಿ ಅಂತ ಕಾಲ ಇತ್ತು. ಇವತ್ತು ನೋಡಿ ಬಿಗ್ ಬಾಸ್ ಬಂದು ಬಿಗ್ನರ್ ಫೈನಲ್ ಆಗಿ ಇವತ್ತು ವಿನ್ನು ಆತಾನೆ ಆಗೇ ಇರ್ತಾನೆ ಅವನು. ಯಾಕಂದ್ರೆ ನಾವು ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಜನಗೆ ನಾವು ಏನು ನೋಡಿದ್ವಿ ಅಂದ್ರೆ ಒಂದು ಹೆಚ್ಚಿನ ಒಂದು ಗ್ರೋ ಆದಂಥ ಮನೆತನದಿಂದ ಬಂದು ಅವರೇ ಆಗಿ ಹೋಗ್ತಿದ್ರು. ಈಗಿಲ್ಲ, ಅದು ಕಾಲ ಹೋಯ್ತು. ಈಗ ನಾವು ಜೀರೋನಿಂದ ಯಾವುದೋ ಬಡತನದ ಮನೆಯಿಂದ ಬಂದು ಎಲ್ಲ ಹುಡುಗರಿಗೆ ನಾವು ಮುಂದೆ ಯಾವಾಗ ವರಿಸಬೇಕು ಅವರಿಗೆ ನಾವು ಹೆಚ್ಚಿಗೆ ಮಹತ್ವ ಕೊಡ್ತಿದ್ದೀವಿ. ಯಾಕಂದರೆ ಈಗ ಕಾಲ ಅವಾಗ ಏನಂತಿದ್ರು, ಈ ಮನೆ ಸಣ್ಣವರಿದ್ದಾರೆ ಯಾವುದೋ ನೆಪೋಟಿಸಮ್ ಹೆಚ್ಚಿಗೆ ನಡೀತೀವಿ. ಅದು ಬಾಲಿವುಡ್ ಆಗಲಿ ಅಥವಾ ಟಾಲಿವುಡ್ ಆಗಲಿ ನಮ್ಮ ಕರ್ನಾಟಕ ಸ್ಯಾಂಡಲ್ವುಡ್ನಲ್ಲಿ ಆಗಲಿ ಯಾವುದೇ ಆಗಲಿ ಅದು ಆಗ್ತದೆ. ಈಗ ಹಾಗಿಲ್ಲ. ಈಗ ನಮ್ಮ ಕರ್ನಾಟಕದ ಸಿನಿಮಾಸ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ನಾವು ಬರ್ತೀವಿ, ನಾವೇ ಬಂದೇ ಇರ್ತೀವಿ. ಮತ್ತು ಜೀರೋನಿಂದ ಯಾವ ನಮ್ಮ ಬಡತನ ಮನೆಯಿಂದ ನಮ್ಮ ಒಂದು ಸಣ್ಣ ಕೀಳದಿಂದನೇ ಮ್ಯಾಗು ಹೊರೆಯುತ್ತಿದ್ದರು ಮತ್ತು ನಮ್ಮ ಕರ್ನಾಟಕ ಜನರು ಇದೇ ಸಪೋರ್ಟ್ ಹೆಚ್ಚಿಗೆ ಮಾಡುತ್ತಿದ್ದಾರೆ. ಇದೇ ಮಾಡ್ತೀವಿ, ಇದೇ ಬರ್ತಾರೆ. ನಮ್ಮ ಹನುಮಂತನಿಗೆ ನಮ್ಮ ಸಪೋರ್ಟು ಮತ್ತು ನಮ್ಮ ಓಟ್ನೂ ಇರ್ತದೆ. ಇದೇ ನಾವು ಅವರಿಗೆ ಕೊಡ್ತೀವಿ, ಮತ್ತೆ ಯಾರಿಗೆಲ್ಲ. ಎಷ್ಟೋ ಜನ ದೊಡ್ಡ ಮನೆತನ ಬಂದರು, ಇದೇ ನಮ್ಮದು ಸಪೋರ್ಟ್, ನಮ್ಮದು. ಧನ್ಯವಾದ.